ಈವ್ನಿಂಗ್ ಸ್ಟಾರ್ಟ್ ಮಾಡಾತೀನಿ. ಹೊಸಾದ್ ಸಿದ್ಧ ರೋಡ್ PG ಅಂಡ್ ಮೆಸ್ ಅಂತ ಐತೆ. ಇದು 40 ರೂಪೀಸ್ ಅಂತ 40 ಪೀಸ್ ಇರ್ತೈತಿ. ಇದ್ರಾಗ ಏನೋ ರಿನೋವೇಷನ್ ಮಾಡಾತಾರ. ಇವೆಲ್ಲ ಪೆಸ್ಟ್ರಿ ಗಿಫ್ಟ್ ಈಗ ಕೊಡ್ಬಾರ್ದು, ತೆಗೆದಿಡಿದ್ನ ಇಷ್ಟೊಂದು ಮಾಡೈತಿ. ಕೇಕ್ ಬೇಕು. ಸ್ಪೈಡರ್ ಮ್ಯಾನ್ ರಬ್ಬರ್ ಬಂದೈತಿ. ನೀ ಯಾವ ತರ ಕಾಣ್ಸಾಕತೈತಿ ಫುಲ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತೀನಿ. ಸೊ ಇವತ್ತಿನ ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಾತೀನಿ. ಇವತ್ತಿನ ಲಾಗ್ ಒಳಗೆ ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಇವತ್ತ ನಮ್ಮ ಅಬ್ಬಾಯಿಂದು ಬರ್ತ್ಡೇ ಐತಿ. ಸೊ ಹಾಗಾಗಿ ನಾವು ಅವ್ರ ಮನಿಗೆ ಹೊಂಟೇವಿ, ಸೆಲೆಬ್ರೇಟ್ ಮಾಡ್ಬೇಕು ಬರ್ತ್ಡೇ ಅಂತ ಹೇಳಿ. ಹೋಗೋಕಿನ್ನ ಮುಂಚೆ ಇಲ್ಲಿ ಕೇಕ್ ಆಮೇಲೆ ಒಂದಿಷ್ಟು ಐಟಮ್ಸ್ ತಗೊಳ್ಳೋವು ಅದಾವು. ಸೊ ಅವನ್ನೆಲ್ಲಾನು ತಗೊಂಡು ಅಲ್ಲಿ ಹೋಗ್ಬೇಕು. ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲಾರು ಬರ್ತಾರ. ಹಂಗ ಕಾರ್ತಿಕನ್ ಫ್ರೆಂಡ್ಸ್ ಎಲ್ಲಾರು ಬರ್ತಾರ. ಸೊ ಅಲ್ಲಿ ಮಸ್ತ್ ಸೆಲೆಬ್ರೇಟ್ ಮಾಡೋದೈತಿ ಇವತ್ತ. ಸೊ ಇವಾಗ ಪಟಾಪಟ್ ಅಂತ ಕೇಕ್ ತಗೊಂಡು ಅದಾದ್ಮೇಲೆ ನೆಕ್ಸ್ಟ್ ಏನ್ ತಗೋಬೇಕ್ರಿ? ಅದಾದ್ಮೇಲೆ ನೆಕ್ಸ್ಟ್ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ತಗೋಬೇಕು. ಬಿಕಾಸ್ ಬಾಳ್ ಜನ ಆಗ್ತೀವಲ್ಲ, ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಇದ್ರೆ ಚಲೋ ಆಗ್ತೈತಿ. ಹಂಗಾಗಿ ಸೊ ಇವಾಗ ಹೋಗು ನಡ್ರಿ. ಇವಾಗ ನಾವಿಲ್ಲೇ ಯೂಸ್ ಅಂಡ್ ಥ್ರೋ ಪೇಪರ್ ತಗೋಬೇಕಂತ ಹೇಳಿ ಬಂದೇವ್ ನೋಡ್ರಿ. ಇವಾಗ ತಗೊಂಬರಕಂತೇಳಿ ಹೋಗ್ಯಾರ. ಇದು ಇಲ್ಲೇ ಐತಿ, ಹೊಸಾದ್ ಸಿದ್ಧ ರೋಡ್ PG ಅಂಡ್ ಮೆಸ್ ಅಂತ ಐತೆ. ಅದ್ರ ಕೆಳಗಡೆನ ಐತಿ ನೋಡ್ರಿ. ಇವಾಗ ಜಸ್ಟ್ ಪೇಪರ್ ಪ್ಲೇಟ್ ತಗೊಂಡ್ವಿ ನೋಡ್ರಿ. ಇದು 40 ರೂಪೀಸ್ ಅಂತ 40 ಪೀಸ್ ಇರ್ತೈತಿ. ಇದ್ರಾಗ ಇಲ್ಲೇ ಬೈಕ್ ಹಚ್ಚುನ ಹಿಂಗ ಹೋಗಾಕ್ ಬರ್ತಿತ್ತಲ್ಲ. ಇವಾಗ ಕೇಕ್ ತಗೊಳಕ್ ಅಂತ ಹೇಳಿ ಬಂದೆ ನೋಡ್ರಿ. ಆ ಶಾಪ್ ಒಳಗ ಕೇಳಿ ಬಂದ್ವಿರಿ, ಅಲ್ಲಿ ಇಲ್ಲ ಅಂದ್ರೆ ಕೇಕ್ ಆಗ ರೆಡಿ ಮಾಡ್ಬೇಕಂತ ನಮ್ಗೆ ಟೈಮ್ ಇಲ್ಲ. ಸೊ ಹಂಗಾಗಿ ಇವಾಗ ಬೇರೆ ಕಡೆ ತಗೋಬೇಕಂತ ಹೇಳಿ ಹೊಂಟೇವಿ. ನೋಡೋಣ ಅಂತ. ನೆಕ್ಸ್ಟ್ ಇಲ್ಲಿ ಬಂದಿದ್ವಿ ರೀ, ಇಲ್ಲಿ ಸಿಗತ್ತಂತ. ಬಟ್ ಇಲ್ಲಿ ಏನೋ ರಿನೋವೇಷನ್ ಮಾಡತ್ತಾರ. ಸೊ ಹಂಗಾಗಿ ಅಲ್ಲಿನೂ ಸಿಗ್ಲಿಲ್ಲ ನಮಗೆ. ನೋಡೋಣ ನೆಕ್ಸ್ಟ್ ಬೇರೆ ಕಡೆ ಹುಡ್ಕನಂತ. ಇವತ್ತು ನಮ್ಮ ಅಬ್ಬಾಯಿನ ಬರ್ತಡೇಗೆ ಸಿಗೋವಲ್ದಾಗಿತ್ತು. ನೆಕ್ಸ್ಟ್ ಇಲ್ಲಿ ಒಂದು ಕೇಕ್ ಶಾಪ್ ಇತ್ರಿ, ಕೇಕ್ ಆಫ್ ದಿ ಡೇ ಅಂತ ಹೇಳಿ. ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿತ್ತಲ್ಲ, ಅಲ್ಲಿನೂ ಕೇಳಿದ್ವಿ ಬಟ್ ಅಲ್ಲಿನೂ ಇರ್ಲಿಲ್ಲ, ವೇಟ್ ಮಾಡ್ಬೇಕು ಅಂತ ಅಂದ್ರೆ. ನೆಕ್ಸ್ಟ್ ಲಾಸ್ಟ್ಗೆ ಇಲ್ಲೊಂದು ಬೇಕ್ರಿಗೆ ಬಂದೆ ನೋಡ. ಇವೆಲ್ಲ ಪೆಸ್ಟ್ರಿ ಕೇಕ್. ಫೈನಲ್ ಆಗಿ ಈ ಬೇಕ್ರಿ ಒಳಗೆ ಸಿಕ್ ನೋಡ್ರಿ. ಬಟ್ ಅಂದ್ರೂ 5 ಮಿನಿಟ್ಸ್ ವೇಟ್ ಮಾಡ್ಬೇಕಂದಾರ. 5 ಮಿನಿಟ್ಸ್ ಆದ್ಮೇಲೆ ಕೊಡ್ತೇನೆ ಅಂತ ಹೇಳಾರ. ಆಲ್ರೆಡಿ ಪೇಸ್ಟ್ರಿ ಕೇಕ್ ಎಲ್ಲ ರೆಡಿ ಐತಿ. ನಾವು 1 kg ನಾರ್ಮಲ್ ಕೇಕ್ ನೋಡಾತೀವಿ. ಫೈನಲ್ ಆಗಿ ಕೇಕ್ ತಗೊಂಡ್ವಿ ನೋಡ್ರಿ. ಇಲ್ಲೇ ಅಯ್ಯೋ ಡೆಕೋರೇಷನ್ ಮಾಡಾತೀರಿ. ಬರ್ತ್ಡೇ ಬಾಯ್. ಹ್ಯಾಪಿ ಬರ್ತ್ಡೇ ಅಭಯ್. ಫೋಟೋ ಹಚ್ಚಲ್ಲ ಮತ್ತೆ ನೀ ಮಾಡಿಯಾ ಅಲ್ಲ ಹುಲಿ ಮಾಡೋಣ ಕಾಣೋ ಗಿಫ್ಟ್ ಈಗ ಕೊಡ್ಬಾರ್ದು. ಇದನ್ನ ಗಿಫ್ಟ್ ಈಗ ಕೊಡ್ಬಾರ್ದು, ತೆಗೆದಿಡಿ. ಇದನ್ನ ಆಮೇಲೆ ಕೊಡು. ಅಬ್ಬಾಯಿ ಈಗ ಗಿಫ್ಟ್ ಆಲ್ರೆಡಿ ತೋರಿಸ್ಬಿಟ್ಟ. ನಾವು ನಮ್ಮ ಅಬ್ಬಾಯಿನ ಬರ್ತ್ಡೇ ಸ್ಪೆಷಲ್ ಬಿಸಿಬೇಳೆ ಬಾತ್ ನೋಡ್ರಿ. ಇಲ್ಲಿ ಇಷ್ಟೊಂದು ಮಾಡೈತಿ. ಇದಿಷ್ಟು ಬಿಸಿಬೇಳೆ ಬಾತ್ ಐತಿದೆ. ಭಾಳ ಆಗೈತಲ್ಲ ಆಂಟಿ, ತಿನ್ನತ್ರ ಕರೆಕ್ಟ್ ಆಗ್ಬೋದು. ಹಿಡಿ ಬಾ, ಇಲ್ಲಿ ಇಟ್ಟಿನ್ ನೋಡ್. ಇಲ್ಲೇ ಇತ್ ಬಾ, ತಿನ್ಬಾ ಬಜ್ಜಿ. ವಾವ್ ವಾವ್. ಬ್ಯಾಡ ಆಂಟಿ, ಚಲೋ. ವಾವ್ ಎಲ್ಲ ಬೇಯಿರೋ ಬಂದ ಬಿಡ. ಚೀಸ್ ಹೋಗುತ್ತೆ ಅನ್ನೋ ತಿನ್ನ. ಮಸ್ತ್ ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿ ಆಗ್ತಾವ. ಅಲ್ಲೊಂದಿಷ್ಟು ಆಲ್ರೆಡಿ ರೆಡಿ ಆಗ್ಯಾವ. ಏನದು?
ಬೇ ನಿನ್ಗೆ ಅರ್ಥ ಮುಖ ಹೊಡಿಲೆ ಯಾಕೆ ಹ್ಯಾಪಿ ಬರ್ಡೇ ಹತ್ರ ಹಾಡತ್ರ ಇವಾಗ ಬಿಸಿಬೇಳೆ ಬಾತ್ ಕಾರ್ಯಕ್ರಮ. ಬಿಸಿಬೇಳೆ ಬಾತ್ ರೆಡಿ ಆಗೈತ್ರಿ. ಇವಾಗ ತಿನ್ಬೇಕು ಎಲ್ಲರಿಗೂ ಕೊಟ್ಟು. ಆಮೇಲೆ ಇಲ್ಲೇ ಕೇಕು ರೆಡಿ ಐತಿ. ಇದನ್ನ ಕಟ್ ಮಾಡ್ಬೇಕು ಸಣ್ಣ ಸಣ್ಣ ಪೀಸಾಗಿ ಎಲ್ಲರಿಗೂ ಆಗೋಂಗ ಕಟ್ ಮಾಡ್ತಾರೆ. ಈಗ ಇಲ್ಲೇ ಚೋಟಿ ಬಂದಾಳ, ಕೇಕ್ ನೋಡಾಕತ್ತಾಳ. ಇಲ್ಲೇ ಕೇಕ್ ತಿನ್ಬೇಕೀಗ, ಅದ್ರ ಸಂಬಂಧ ಇಲ್ಲೇ ವೇಟ್ ಮಾಡಾಕತ್ತಾಳ. ಹಾಯ್ ಗಂಡಿ, ಕೇಕ್ ಬೇಕು 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 ಬೇಡ ಬೇಕು ಬೇಡ ನಿಂಗೆ ಬೇಕು ಬೇಡ ಚುಟ್ ಕೇಕ್ ಬೇಕು ಬೇಕು ಬೇಡ ಹೇಳಿದ್ರಷ್ಟೇ ಕೊಡ್ತೇನೆ ನಾ. ಕೊಡ್ಬೇಡ ತಗೊಂಡೈತಿ, ಕೊಡಲ್ಲ. ಅಕ್ಕಿಗಿಲ್ಲ ಕೇಕ್. ನಮ್ಮ ಅಬ್ಬಯ್ಯನ ಬರ್ತಡೇಗೆ ಏನೇನು ಗಿಫ್ಟ್ ಬಂದಾವು ಅಂತ ನೋಡೋಣ ಬರ್ರಿ. ಇವಾಗ ಒಂದು ಬೈ ಒಂದು ತೋರಿಸ್ತಾನವ. ಫಸ್ಟಿಗೆ ಇದೇನು ತೆಗೆದು ತೋರಿಸಬ್ಬ ಅವೇನೇನಂತ. ಇಷ್ಟೋ ಒಂದು ಗಿಫ್ಟ್ ಬಂದಾವ ನೋಡ್ರಿ. ಸ್ಪೈಡರ್ ಮ್ಯಾನ್ ರಬ್ಬರ್ ಬಂದೈತಿ. ಪಟಾಪಟ ಅಂತ ತೋರಿಸ್. ಸ್ಪೈಡರ್ ಮ್ಯಾನ್ ರಬ್ಬರ್ ಐತಿ ಇದ್ರ ಒಳಗೆ. ಆಮೇಲೆ ಕ್ರಿಯಾನ್ಸ್ ಅಂತಿದು. ಆಮೇಲೆ ಇದು ಕ್ರಿಯಾನ್ಸ್, ಇದು ಕಲರ್ ಪೆನ್ಸಿಲ್, ಇದು ಕಲರ್ ಸ್ಕೆಚ್ ಪೆನ್. ಇದು ಕ್ರೇಯಾನ್ಸ್, ಇದು ಸ್ಕೆಚ್ ಪೆನ್ಸ್ ಇದೆಲ್ಲ. ಸೊ ಇವಿಷ್ಟು ಇದ್ರೊಳಗೆ ಇದ್ದಿದ್ದು. ಆಮೇಲೆ ಇನ್ನೂ ಒಂದು ಐತಾ, ಇದೊಂದು ಪೆನ್ಸಿಲ್ ಅಂತ ಬಂದೈತೆ ನೋಡ್ರಿ. ಈ ಕಿಟ್ ಒಳಗೆ ಇಷ್ಟು ಐಟಮ್ಸ್ ಬಂದಾವು ಈ ಕಿಟ್ ಒಳಗೆ. ಇದೊಂದು ಇದೊಂದು ಇದೊಂದು. ಸೊ ಇದಿಷ್ಟು ಐಟಮ್ಸ್ ಇದ್ರೊಳಗೆ ಬಂದಾವು. ಆಮೇಲೆ ಸೆಕೆಂಡ್ ಗಿಫ್ಟ್ ಏನಬ್ಬು? ಸೆಕೆಂಡ್ ಗಿಫ್ಟ್ ಕಂಪಾಸ್. ಈ ಕಂಪಾಸ್ ಕೊಟ್ಟಾರ ನೋಡ್ರಿ ನಮ್ಮ ಬೈಗೆ ಗಿಫ್ಟ್ ಆಗಿ. ಇಲ್ಲಿ ಆಟ ಆಡೋದು ಐತಿ. ಅಲ್ಲಿ ಗುಂಡ ಇರ್ತಾವೆ ರೌಂಡ್ ಆಗಿ. ಇದನ್ನ ಆಟ ಆಡ್ಕೊ ಅಂತ ಕುಂದಿರ್ತಾನ ಹಬ್ಬು. ಕಂಪಾಸ್ ಇಲ್ಲೆಲ್ಲ ಇಟ್ಕೋಬೇಕೇನೋ ಐಟಮ್ಸ್. ಸ್ಕೆಚ್ ಪೆನ್ನು, ಪೆನ್ಸಿಲ್ಲು ಎಲ್ಲ ಇಟ್ಕೋಬೇಕು. ನೆಕ್ಸ್ಟ್ ಇದೇನು? ಪೆನ್ ಬಾಕ್ಸು. ಇಷ್ಟೊಂದಿದಾವಲ್ಲ, ತೆಗಿ ನೋಡೋಣ. ಹೋಗೋ ಹಬ್ಬ, ಜಗ್ಗಿ ಪೆನ್ ಆದವಲ್ಲ ನಿನಗೆ. ಸೂಪರ್. ಇಷ್ಟು ತೆಗಿ, ಕೌಂಟ್ ಮಾಡಿ ಎಷ್ಟದಾವ. ಇಷ್ಟ ಕೊಂಡ ಪೆನ್ ಬಂದಾವ ನೋಡ್ರಿ ಇದ್ರ ಒಳಗೆ. ಮಸ್ತ್ ಅದಾವು. ಡಿಫ್ರೆಂಟ್ ಆಗಿರೋಂಥ ಕಲರ್ಸ್ ಇದಾವ. ಟೋಟಲ್ ಪೆನ್ 20 ಇದಾವಂತ ನೋಡ್ರಿ ಇದ್ರ ಒಳಗೆ. ಬ್ಲೂ ಪೆನ್ಸ್ ಮಸ್ತ್ ಅದಾವು. ಸೊ ಈ ಥರ ಅದಾವ ನೋಡ್ರಿ ಇಲ್ಲೆಲ್ಲ ಪೆನ್ಸ್. ಮಸ್ತ್ ಕಾಣಿಸ್ತಾವ. ಆರಾಮ್ಸಿ ರೀ ನೀ ಬರಿಬೋದು ಹಬ್ಬು. ಒಂದು 6 ತಿಂಗಳಾದರೂ ಬರಿಬೋದು. 6 ತಿಂಗಳಲ್ಲಿ 1 ವರ್ಷ ಆದರೂ ಬರ್ತೈತೆ ನಾವು ಹಬ್ಬ. ಇದು ಮನೆಯೊಳಗೆ ಇನ್ನೂ 20 ಅದ. ಹಬ್ಬು ಎಷ್ಟು ಬರುತ್ತಾನೋ ಏನು, ಎಷ್ಟು ಬರೆದ್ರು ಪೆನ್ ಇರ್ತಾವ ಅವನ ಹತ್ರ. ಇವಾಗ ನೆಕ್ಸ್ಟ್ ಗಿಫ್ಟ್ ಬಂದು ಏನಬ್ಬು? ನೆಕ್ಸ್ಟ್ ಅಮೌಂಟ್ ಬಂದೈತಿ ಅಲ್ಲಬ್ಬು, ಮತ್ತೇನಿಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಾರ್ರಿ. ಸೊ ಇದಿಷ್ಟು ಅವೇನು ಬರ್ತಡೇ ಗಿಫ್ಟ್ ಆಗೈತಿ. ಹೆಂಗೆ ಅನ್ನಿಸ್ತಾ ಹಬ್ಬು ನಿನ್ನ ಬರ್ತಡೇ ಇವತ್ತು? ಯಾವ ಥರ ಆಯಿತು? ಮಸ್ತ್ ಆಯ್ತು. ಏನೇನೆಲ್ಲ ಮಾಡಿದ್ವಿ ಬೆಳಿಗ್ಗೆ? ಏನೇನು ತಗೊಂಡೋಗಿದ್ದಿ? ಚಿಕ್ಕಿ ಚಾಕ್ಲೇಟ್ ಯಾರಿಗೆ ಕೊಟ್ಟಿ? ಮತ್ತೆ ಚಿಕ್ಕಿ ಶಾಲೆಗೆ ಎಲ್ಲರಿಗೂ. ಚಿಕ್ಕಿ ಖಾಲಿ ಆದ್ವು ಇಷ್ಟು. ಒಂದು ಬಾಕ್ಸ್ ತಗೊಂಡೋಗಿದ್ದ ನೋಡ್ರಿ. ಒಂದು ಬಾಕ್ಸ್ ಫುಲ್ ಖಾಲಿ ಆಗ್ಯಾವಂತ ಚಿಕ್ಕಿ. ಸ್ಕೂಲ್ ಒಳಗಿರೋರಿಗೆಲ್ಲ ಕೊಡ್ಬೇಕಲ್ಲ. ಅದಾದ್ಮೇಲೆ ಟೀಚರ್ಸಿಗೆಲ್ಲ 2 ಕೊಟ್ರ ನಾವು. ಆಮೇಲೆ ಸ್ಟೂಡೆಂಟ್ಸಿಗೆಲ್ಲ ಒಂದೊಂದು ಕೊಟ್ಟಾರ. ಸೊ ಇಷ್ಟು ಇವತ್ತು ಅವೇನು ಬರ್ತಡೇ ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಇವಾಗ ಊಟನೂ ಮಸ್ತ್ ಆಯ್ತು ನಮ್ದು. ಬಿಸಿಬೇಳೆ ಬಾತ್ ಇತ್ತು, ಆಮೇಲೆ ಬೂಂದಿ ಕಾಳು ಇತ್ತು, ಆ ಕೇಕ್ ಮತ್ತು ಚಿಪ್ಸ್ ಬಜ್ಜಿ. ಸೊ ಇದಿಷ್ಟು ಇತ್ತು. ಮಸ್ತ್ ಊಟ ಮಾಡಿದ್ವಿ ನಾವು. ಇವಾಗ ಇನ್ನೂ ಊಟ ಮಾಡಕತ್ತಾರ. ಸೊ ಹಾಗಾಗಿ ನಾವು ವೇಟ್ ಮಾಡತ್ತೀವಿ. ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ಕೊಂತ ಹೋಗ್ಬೇಕು ನೋಡ್ರಿ. ಈಗ ಇಲ್ಲಿ ನೋಡ್ರಿ ಬರ್ತಡೇ ಆದಮೇಲೆ ಮನೆ ಯಾವ ಥರ ಕಾಣಿಸಾಕತ್ತೈತಿ. ಫುಲ್ ಹರವೈತಿ. ಇವಾಗೆಲ್ಲ ಕ್ಲೀನ್ ಮಾಡ್ಬೇಕು ಅದನ್ನು.
ಸೊ ಇಷ್ಟು ಆಗೈತಿದು ಪರಿಸ್ಥಿತಿ ಇವಾಗ ಪಟಾಪಟ್ ಅಂತ ಕ್ಲೀನ್ ಮಾಡೋಣ ಅಂತ ಇಲ್ಲಿ ಕವರ್ ಎಲ್ಲ ಹಂಗೆ ಬಿದ್ದಾಡೈತಿ. ಆಮೇಲೆ ಈ ಟೇಬಲ್ ಮ್ಯಾಗ ಕೇಕ್ ಕಟ್ ಮಾಡಿಸಿದ್ವಿ ನಾವು. ಇವಾಗ ಕ್ಲೀನ್ ಮಾಡೋಣ. ಇವಾಗ ಕ್ಲೀನಿಂಗ್ ಟೈಮ್. ಇಲ್ಲೇನೋ ನೋಡ್ರಿ ಹೆಂಗೈತಿ. ಸೊ ಇವಾಗ ಜಸ್ಟ್ ಬರ್ತಡೇ ಮುಗಿಸ್ಕೊಂಡ್ ಬಂದ್ವಿ ನೋಡ್ರಿ. ಬರ್ತಡೇ ಮಾತ್ರ ಮಸ್ತ್ ಆಗುತ್ತೆ. ಎಲ್ಲರೂ ಬಂದಿದ್ರು, ಅಬೇನ್ ಫ್ರೆಂಡ್ಸ್, ಕಾರ್ತಿಕನ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನನ ಬಂದಿದ್ರಿ. ಸೊ ಭಾಳ ಖುಷಿ ಅನ್ನಿಸ್ತು. ಆಮೇಲೆ ಈ ಬರ್ತಡೇ ಒಳಗೆ ಒಂದು ಡಿಸಪಾಯಿಂಟ್ ಏನಂದ್ರೆ ನಾವು ಏನು ಕೇಕ್ ತೊಗೊಂಡೋಗಿದ್ವಲ್ರಿ ಅದು ಒಂಚೂರು ಚೆನ್ನಾಗಿರ್ಲಿಲ್ಲ. ಸೊ ಯಾಕೆ ಹಂಗೆ ಮಾಡ್ಯಾರ ಏನೋ ಗೊತ್ತಿಲ್ಲ. ಇಷ್ಟೆಲ್ಲ ಅಮೌಂಟ್ ಕೊಟ್ಟು ತೊಗೊಂಡಿರ್ತೀವಿ, ಸೊ ಚೆನ್ನಾಗಿರ್ಲಿಲ್ಲ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತೈತಿ. ಆಮೇಲೆ ಫುಲ್ ಕೇಕ್ ತುಂಬ ಕ್ರೀಮ ಇತ್ತದ್ರ ಒಳಗೆ. ಸೊ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಒಂದು 15 ಮಿನಿಟ್ಸ್ ಲೇಟ್ ಆಗ್ತೈತಿ ಅಂತ ಹೇಳಿದ್ರು. ಬಟ್ ಅಂದರೂ ನಾವು ಅಲ್ಲಿ 15 ಮಿನಿಟ್ಸ್ ವೇಟ್ ಮಾಡಿ ಅದಾದಮೇಲೆ ಅವ್ರು ರೆಡಿ ಮಾಡಿದಾದ್ಮೇಲೆ ತೊಗೊಂಡೋಗೀವಿ. ಬಟ್ ಅಂದರೂ ಈ ಥರ ಮಾಡಿಕೊಟ್ಟಾರ. ಸೊ ಹಿಂಗೆ ಮಾಡಿದ್ರೆ ಹೆಂಗಾಗ್ತೈತಿ ಹೇಳ್ರಿ. ಬರ್ತಡೇ ದಿನ ಕೇಕ ಎಲ್ಲ ಮೇನ್ ಇಂಪಾರ್ಟೆಂಟ್. ಸೊ ಕೇಕ ಹಿಂಗಾದ್ರೆ ಭಾಳ ಬೇಜಾರು ಅನ್ನಿಸ್ತೈತಿ. ಬೇಕ್ರಿ ಅವರು ಈ ಥರ ಮಾಡಿದ್ದಕ್ಕೆ ಅವ್ರಿಗೆ ಹೇಳಿನೂ ಬಂದಿರಿ ನಾವು ಇನ್ನೊಂದ್ಸತಿ ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ಬೇರೆದವ್ರಿಗೆ ಅಂತೇಳಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.